ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಆಧುನಿಕ ಆವರ್ತಕ ಕೋಷ್ಟ ಅಥವಾ ಆವರ್ತಕ ಕೋಷ್ಟಕದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದ್ರ ಮೇಲೆ ಕಂಪಲ್ಸರಿ ಟಿ ನಲ್ಲಿ ಕ್ವೆಶನ್ಸ್ ಇದ್ದೇ ಇರುತ್ತೆ. ಓಕೆ, ಆವರ್ತಕ ಕೋಷ್ಟಕ ಏನಿದೆ ಅದು ಪೇಪರ್ 1 ನಲ್ಲೂ ಇದೆ, ಹಾಗೆ ಪೇಪರ್ 2 ನಲ್ಲಿ ಇನ್ನು ತುಂಬಾ ವಾಸ್ಟ್ ಇದೆ ಅಂತ ಹೇಳ್ಬೋದು. ಈಗ ಆಧುನಿಕ ಆವರ್ತಕ ಕೋಷ್ಟಕವು ಯಾವ ವೈಜ್ಞಾನಿಕ ತತ್ವವನ್ನ ಆಧರಿಸಿದೆ? ನೋಡಿ, ಆಧುನಿಕ ಅಂದ್ರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ, ಇದು ಯಾವ ಒಂದು ಸೈಂಟಿಫಿಕ್ ಮೆಥಡ್ ಬೇಸ್ ಆಗಿ ಆ ಒಂದು ಆವರ್ತಕ ಕೋಷ್ಟಕ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಣು ಸಂಖ್ಯೆ ಅಂದ್ರೆ ಅಟೋಮಿಕ್ ನಂಬರ್. ಓಕೆ, ಆವರ್ತಕ ಕೋಷ್ಟಕದಲ್ಲಿ ಲಂಬವಾಗಿರುವ ಅಂಕಣಗಳನ್ನ ಏನಂತ ಕರೀತಾರೆ? ಲಂಬ ಅಂದ್ರೇನು? ಲಂಬವಾಗಿ ಇರುವಂತಹ ಅಂಕಣಗಳನ್ನ ಗ್ರೂಪ್ಸ್ ಅಂತ ಹೇಳಿ ಕರೀತಾರೆ. ದೇರ್ ಆರ್ 18 ಗ್ರೂಪ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್. ಆವರ್ತಕ ಕೋಷ್ಟಕದಲ್ಲಿ ಅಡ್ಡ ಸಾಲುಗಳನ್ನ ಏನಂತ ಕರೀತಾರೆ? ಅವುಗಳನ್ನ ಆವರ್ತನಗಳು ಅಂತ ಹೇಳ್ತೀವಿ. ಸೊ ಆವರ್ತನಗಳು ಬಂದು 7 ಪೀರಿಯಡ್ಸ್ ಇರ್ತವೆ. ಸೊ ಆವರ್ತಕ ಕೋಷ್ಟಕದಲ್ಲಿ ಮೊದಲ ಆವರ್ತದಲ್ಲಿ ಇರುವಂತಹ ಅಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಅದ್ರಲ್ಲಿ ಬಂದ್ಬಿಟ್ಟು ಓನ್ಲಿ 2. ಆವರ್ತಕ ಕೋಷ್ಟಕದ ಯಾವ ಗುಂಪಿನ ಅಂಶಗಳನ್ನ ಕ್ಷಾರಲೋಹಗಳು ಅಂತ ಹೇಳಿ ಕರೀತಾರೆ? ಓಕೆ, ನೋಡಿ, ಆವರ್ತಕ ಕೋಷ್ಟಕದ ಯಾವ ಗುಂಪಿನ ಅಂಶಗಳನ್ನ ಅಂದ್ರೆ ಯಾವ ಗುಂಪು ನಲ್ಲಿ ಇರ್ತಕ್ಕಂಥವನ್ನ ಕ್ಷಾರ ಲೋಹಗಳು ಅಂತ ಹೇಳಿ ಕರೀತಾರೆ ಅಂದ್ರೆ ಗ್ರೂಪ್ 1 ಇನ್ ದ ಪಿರಿಯಾಡಿಕ್ ಟೇಬಲ್ ಆರ್ ಕಾಲ್ಡ್ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತೀವಿ. ಓಕೆ, 18 ಗುಂಪುಗಳಲ್ಲಿ ಮೊದಲನೇ ಗುಂಪು ಬಂದು ಆಲ್ಕಲಿ ಮೆಟಲ್ಸ್ ಆಗಿರತ್ತೆ. ಯಾವ ಗುಂಪಿನ ಅಂಶಗಳನ್ನ ಹ್ಯಾಲೋಜನ್ಗಳು ಅಂತ ಕರೆಯಲಾಗುತ್ತೆ? ಯಾವ ಗುಂಪಿನ ಅಂಶಗಳನ್ನ ಹ್ಯಾಲೋಜನ್ ಅಂತ ಹೇಳಿ ಕರೀತಾರೆ ಅಂದ್ರೆ 17 ಗ್ರೂಪ್ 17 ಗಳನ್ನ ಹ್ಯಾಲೋಜನ್ಗಳು ಅಥವಾ ರಾಜ ಅನಿಲಗಳು ಅಂತ ಹ್ಯಾಲೋಜನ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನು ಆವರ್ತಕ ಕೋಷ್ಟಕದಲ್ಲಿ ಜಡ ಅನಿಲಗಳು ಅಂತ ಹೇಳಿ ಯಾವ ಗುಂಪಿನಲ್ಲಿ ಇದಾವೆ ಅಥವಾ ಯಾವುದನ್ನ ಕರೀತಾರೆ ಅಂತ ಹೇಳಿದ್ರೆ ಗ್ರೂಪ್ 18. ಸೊ ಇವಾಗ ಗೊತ್ತಾಯ್ತು, ಗ್ರೂಪ್ 1 ನಲ್ಲಿ ಬಂದು ನಿಮ್ಗೆ ಆಲ್ಕಲಿ ಮೆಟಲ್ಸ್, ಗ್ರೂಪ್ 17 ಬಂದು ಹ್ಯಾಲೋಜನ್ಸ್, ಗ್ರೂಪ್ 18 ಬಂದು ನೋಬಲ್ ಗ್ಯಾಸಸ್. ಓಕೆ, ಅತಿ ಹಗುರವಾದ ಅಂಶ ಯಾವುದು? ಅತಿ ಹಗುರವಾದ ಅಂಶ ಬಂದ್ಬಿಟ್ಟು ದಟ್ ಇಸ್ ಹೈಡ್ರೋಜನ್. ಓಕೆ, ಯಾವ ಲೋಹವು ಕೋಣೆಯ ಉಷ್ಣಾಂಶದಲ್ಲಿ ದ್ರವ ಸ್ಥಿತಿಯಲ್ಲಿ ಇರುತ್ತೆ? ಕೋಣೆಯ ಉಷ್ಣಾಂಶದಲ್ಲಿ ಅದು ದ್ರವ ಸ್ಥಿತಿಯಲ್ಲಿ ಇರುತ್ತೆ. ಅದು ಯಾವುದು? ಲೋಹ. ಓಕೆ, ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲೂ ಕೂಡ ಅದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಯಾವುದು ಅಂತ ಮೆಟಲ್ ಅಂತ ಹೇಳಿದ್ರೆ ದಟ್ ಇಸ್ ನನ್ ಅದರ್ ದನ್ ಮರ್ಕ್ಯುರಿ. ಓಕೆ, ಮೆಂಡಲಿವ್ ಆವರ್ತಕ ಕೋಷ್ಟಕದ ಪ್ರಮುಖ ತತ್ವ ಯಾವುದು? ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಏನ್ ನೋಡಿದ್ವಿ? ಪರಮಾಣು ಸಂಖ್ಯೆಯಲ್ಲಿ ಮುಖ್ಯ ತತ್ವವನ್ನ ಆಧರಿಸಿ ಇತ್ತು. ಆದ್ರೆ ಮೆಂಡಲಿವ್ ರವರ ಆವರ್ತಕ ಕೋಷ್ಟಕ ಅಂದ್ರೆ ಈಗ ಪ್ರೆಸೆಂಟ್ ಇರುವುದು ಆಟೋಮಿಕ್ ನಂಬರ್ ಅಂದ್ರೇನು? ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಆದ್ರೆ ಅದಕ್ಕಿಂತ ಮುಂಚೆ ಇದ್ದಂತ ಮೆಂಡಲಿವ್ ಆವರ್ತಕ ಕೋಷ್ಟಕದ ಪ್ರಮುಖ ತತ್ವ ಏನಾಗಿತ್ತು ಅಂದ್ರೆ ಪರಮಾಣು ದ್ರವ್ಯರಾಶಿ ಮೇಲೆ ಆಗಿತ್ತು. ಓಕೆ, ಇನ್ನು ಹ್ಯಾಲೋಜನ್ಗಳಲ್ಲಿ ಅತಿ ಹೆಚ್ಚು ಪ್ರತಿಕ್ರಿಯಾಶಾಲಿ ಅಂಶ ಯಾವುದು? ನೋಡಿ, ಹ್ಯಾಲೋಜನ್ಗಳಲ್ಲಿ ಅತಿ ಹೆಚ್ಚು ಪ್ರತಿಕ್ರಿಯಾಶಾಲಿ ಅಂಶ ಬಂದ್ಬಿಟ್ಟು ಅದು ಫ್ಲೋರಿನ್. ಗೊತ್ತಾಯ್ತಾ? ಫ್ಲೋರಿನ್ ಹ್ಯಾಲೋಜನ್ ಬಂದು ಗ್ರೂಪ್ 17. ಈ ಗ್ರೂಪ್ 17 ಅಲ್ಲಿ ಬರುವಂತಹ ಹ್ಯಾಲೋಜನ್ಸ್ ಅಲ್ಲಿ ಫ್ಲೋರಿನ್ ಏನಿದೆ ಇದು ಹೆಚ್ಚು ಪ್ರತಿಕ್ರಿಯಾಶಾಲಿ, ಮೀನ್ಸ್ ವೆರಿ ರಿಯಾಕ್ಟಿವ್, ಹೈಲಿ ರಿಯಾಕ್ಟಿವ್. ಓಕೆ, ಆವರ್ತಕ ಕೋಷ್ಟಕದಲ್ಲಿ ಲೋಹಗಳು ಯಾವ ಬದಿಯಲ್ಲಿ ಬರ್ತವೆ? ಈಗ ನೋಡಿ, ಗ್ರೂಪ್ 1 ಮೆಟಲ್ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿದ್ವಿ, ಗ್ರೂಪ್ 1 ಆಲ್ಕಲಿ ಮೆಟಲ್ಸ್ ಅಂತ ನೋಡಿದ್ವಿ. ಈಗ ಅದರಲ್ಲಿ ಲೋಹಗಳು ಯಾವ ಒಂದು ಬದಿಯಲ್ಲಿ ಬರ್ತವೆ ಅಂದ್ರೆ, ನೀವು ನಿಮ್ ಮುಂದ್ಗಡೆ ಒಂದು ಪಿರಿಯಾಡಿಕ್ ಟೇಬಲ್ ಇಟ್ಕೋತೀರಾ ಅಂದ್ರೆ ನಿಮ್ಮ ಬಲಗಡೆ ಬರುತ್ತಾ ಎಡಗಡೆ ಬರುತ್ತಾ ಅಂತ ನೋಡಿದಾಗ ಎಡಗಡೆ. ರಾಸಾಯನಿಕವಾಗಿ ಜಡವಾಗಿರುವಂತಹ ಅಂಶಗಳನ್ನ ನಾವು ಜಡ ಅನಿಲಗಳು ಅಂತ ಹೇಳ್ತೀವಿ. ಯಾವ ಲೋಹವು ನೀರಿಗೆ ಹಾಕಿದಾಗ ತೇಲುತ್ತೆ ಅಂದ್ರೆ ಅದು ಸೋಡಿಯಂ. ಓಕೆ, ಆವರ್ತಕ ಕೋಷ್ಟಕದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಸಂರಚನೆ ಇರುವಂತಹ ಗುಂಪು ಯಾವುದು? ದಟ್ ಇಸ್ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಸಂರಚನೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಒಳಗೊಂಡಿರುವಂತಹ ಗುಂಪು ಯಾವುದು ಅಂತ ಹೇಳಿದ್ರೆ ಅದು ಬಂದು ಗ್ರೂಪ್ 18. ಓಕೆ, ಗ್ರೂಪ್ 18 ಇದು ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಹೊಂದಿರುತ್ತೆ ಈ ಒಂದು ಗ್ರೂಪ್ 18. ಆಮೇಲೆ ಅತಿ ಕಡಿಮೆ ಎಲೆಕ್ಟ್ರಾನಿಕ್ ಸಂರಚನೆ ಇರುವಂತಹ ಗುಂಪು ಯಾವುದು? ದಟ್ ಇಸ್ ಗ್ರೂಪ್ 1. ಯಾವ ಗುಂಪಿನ ಲೋಹಗಳನ್ನ ಕ್ಷಾರೀಯ ಭೂಲೋಹಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ಅದು ಗುಂಪು 2. ನೋಡಿ, ಆಲ್ಕಲಿ ಮೆಟಲ್ಸ್, ಅದಾದ ನಂತರ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂದ್ರೆ ಗ್ರೂಪ್ 1 ನಲ್ಲಿ ಬರೋದು ಆಲ್ಕಲಿ ಮೆಟಲ್ಸ್, ಗ್ರೂಪ್ 2 ನಲ್ಲಿ ಬರೋದು ಆಲ್ಕಲಿ ಅರ್ತ್ ಮೆಟಲ್ಸ್. ಓಕೆ, ಆವರ್ತಕ ಕೋಷ್ಟಕದಲ್ಲಿರುವಂತಹ ಅಲೋಹಗಳ ಸಂಖ್ಯೆ ಎಷ್ಟು? ಆವರ್ತಕ ಕೋಷ್ಟಕದಲ್ಲಿರುವಂತಹ ಅಲೋಹಗಳ ಸಂಖ್ಯೆ ಬಂದ್ಬಿಟ್ಟು
ಅಲೋಹಗಳ ಸಂಖ್ಯೆ ಬಂದು ಸುಮಾರು 17 ಅಲೋಹಗಳು ಇದಾವೆ. ಅಂದ್ರೆ 17 ನಾನ್ ಮೆಟಲ್ಸ್ ಅನ್ನ ಐಡೆಂಟಿಫೈ ಮಾಡಿದರೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ. ಯಾವ ಬ್ಲಾಕ್ ನ ಅಂಶಗಳನ್ನ ಸಂಕ್ರಮಣ ಲೋಹಗಳು ಅಂತ ಹೇಳಿ ಕರೀತಾರೆ? ಯಾವ ಒಂದು ಬ್ಲಾಕ್ ನ ಅಂಶಗಳನ್ನ ಸಂಕ್ರಮಣ ಲೋಹಗಳು ಅಂತ ಕರೀತಾರೆ? ದಟ್ ಇಸ್ ಟ್ರಾನ್ಸಿಷನ್ ಮೆಟಲ್ಸ್ ಅನ್ನ ಸಂಕ್ರಮಣ ಲೋಹಗಳು ಅಂದ್ರೇನು? ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಹೇಳಿ ಯಾವ ಬ್ಲಾಕ್ ನ ಅಂಶಗಳನ್ನ ಕರೀತಾರೆ, ಯಾವ ಬ್ಲಾಕ್ ನ ಕರೀತಾರೆ ಅಂದ್ರೆ ದಟ್ ಇಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನ. ಅಂದ್ರೆ ಎಸ್ ಪಿ ಡಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನ್ ಬರುತ್ತೆ ಅದರಲ್ಲಿ ಡಿ ಬ್ಲಾಕ್ ಅನ್ನ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಹೇಳಿ ಕರೀತಾರೆ. ಆವರ್ತಕ ಕೋಷ್ಟಕದಲ್ಲಿ ಕೊನೆಯ ನೈಸರ್ಗಿಕ ಅಂಶ ಯಾವುದು? ಕಡೆಯ ನೈಸರ್ಗಿಕ ಅಂಶ ಬಂದು ದಟ್ ಇಸ್ ಯುರೇನಿಯಂ. ಓಕೆ, ಇಲ್ಲಿಯವರೆಗೂ ನಾವು ಈಸಿ ಲೆವೆಲ್ ಕ್ವಶನ್ಸ್ ಅನ್ನ ನೋಡಿದ್ವಿ. ಈಗ ಮೀಡಿಯಂ ಲೆವೆಲ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಮೋಸ್ಟ್ಲಿ ಅಂದ್ರೆ ಯಾರು? ಇವರು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂದ್ರೆ ಮೆಂಡಲಿಯವ್ ರವರ ಪಿರಿಯಾಡಿಕ್ ಟೇಬಲ್ ಏನಿತ್ತು ಅದನ್ನ ಮಾಡಿಫೈ ಮಾಡಿಬಿಟ್ಟು ಇವರು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅನ್ನ ರೂಪಿಸಿದ್ರು. ಓಕೆ, ಸೊ ಮೋಸ್ಟ್ಲಿ ಈ ಒಂದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನ ಜನಕ ಅಂತ ಹೇಳ್ಬೋದು. ಸೊ ಮೋಸ್ಟ್ಲಿ ಅವರ ಆವರ್ತಕ ಕೋಷ್ಟಕದ ನಿಯಮವನ್ನ ಯಾವುದರ ಆಧಾರದ ಮೇಲೆ ಅವರು ರಚಿಸಿದ್ರು? ದಟ್ ಇಸ್ ಪರಮಾಣು ಸಂಖ್ಯೆ ಮೇಲೆ. ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಹೋದಂತೆ ಪರಮಾಣು ಗಾತ್ರ ಯಾಕೆ ಹೆಚ್ಚಾಗುತ್ತೆ? ನೋಡಿ, ಒಂದು ಗ್ರೂಪ್ ಇದೆ. ಓಕೆ, ಈಗ ಗ್ರೂಪ್ 1 ಎಷ್ಟು ಗ್ರೂಪ್ಸ್ ಇದೆ? 18 ಗ್ರೂಪ್ಸ್ ಇದೆ. ಆ 18 ಗ್ರೂಪ್ಸ್ ಅಲ್ಲಿ ಏನಾಗುತ್ತೆ, ಮೇಲಿನಿಂದ ಕೆಳಕ್ಕೆ ಹೋಗ್ತಾ ಹೋಗ್ತಾ ಮೇಲಿನಿಂದ ಕೆಳಗ್ ಬರ್ತಾ ಏನಾಗುತ್ತೆ, ಆಟೋಮಿಕ್ ಸೈಜ್ ಏನಿದೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಕಾರಣ ಏನು? ಯಾಕೆಂದ್ರೆ ಹೊಸ ಕವಚಗಳು ಸೇರ್ಕೊಳ್ಳೋದ್ರಿಂದ ಕೆ ಎಲ್ ಎಂ ಎನ್ ಶೆಲ್ಗಳು ಜಾಸ್ತಿ ಆಗ್ತಾ ಹೋಗೋದ್ರಿಂದ ಆ ರೀತಿ ಸೈಜ್ ಜಾಸ್ತಿ ಆಗುತ್ತೆ. ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ಲೋಹೀಯ ಗುಣ ಯಾಕೆ ಕಡಿಮೆ ಆಗುತ್ತೆ? ಓಕೆ, ಮೇಲಿಂದ ಕೆಳಗೆ ಬರ್ತಾ ಏನಾಗುತ್ತೆ, ಆಟೋಮಿಕ್ ಸೈಜು ಇನ್ಕ್ರೀಸ್ ಆಗುತ್ತೆ ಡ್ಯೂ ಟು ಏನು ಇನ್ಕ್ರೀಸಿಂಗ್ ಆಫ್ ಶೆಲ್ ಅಂತ ಹೇಳ್ತೀವಿ. ಬಟ್ ಎಡದಿಂದ ಬಲಕ್ಕೆ ಬರ್ತಾ ಲೋಹೀಯ ಗುಣ ಅಂದ್ರೇನು, ಮೆಟಾಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ. ಕಾರಣ ಏನು? ಯಾಕೆ ಅಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಅಲೋಹಗಳ ಗುಣ ಹೆಚ್ಚಾಗ್ತಾ ಹೋಗುತ್ತೆ, ಅದಕ್ಕೋಸ್ಕರ. ಇನ್ನು ಎಲೆಕ್ಟ್ರಾನಿಕ್ ಬಂಧುತ್ವ ಅಂದ್ರೇನು? ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳ್ತೀವಿ. ಇದು ಅತಿ ಹೆಚ್ಚು ಇರುವುದು ಯಾವುದು ಅಂದ್ರೆ ಅತಿ ಹೆಚ್ಚು ಎಲೆಕ್ಟ್ರಾನ್ ಅಫಿನಿಟಿಯನ್ನ ಒಳಗೊಂಡಿರುವಂತಹ ಒಂದು ಎಲಿಮೆಂಟ್ ಯಾವುದು ಅಂದ್ರೆ ದಟ್ ಇಸ್ ನನ್ ಅದರ್ ದನ್ ಕ್ಲೋರಿನ್. ಕ್ಲೋರಿನ್ ಏನಿದೆಯಲ್ಲ ಇದು ಒಂದು ಜಾಸ್ತಿ ಎಲೆಕ್ಟ್ರಾನ್ ಅಫಿನಿಟಿಯನ್ನ ಒಳಗೊಂಡಿದೆ. ಇನ್ನು ಲ್ಯಾಂಥನೈಡ್ಗಳು ಮತ್ತು ಆಕ್ಟಿನೈಡ್ಗಳು ಆವರ್ತಕ ಕೋಷ್ಟಕದ ಯಾವ ಬ್ಲಾಕ್ಗೆ ಸೇರಿದವೆ? ನೋಡಿ, ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಏನಿದೆ ಇವು ಆವರ್ತಕ ಕೋಷ್ಟಕದ ಯಾವ ಬ್ಲಾಕ್ಗೆ ಸೇರಿದೆ ಅಂದ್ರೆ ಇವು ಎಫ್ ಬ್ಲಾಕ್ಗೆ ಸೇರಿದವೆ. ಡಿ ಬ್ಲಾಕ್ ಅನ್ನ ಏನಂತ ಕರಿತೀವಿ? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಎಫ್ ಬ್ಲಾಕ್ ಅಲ್ಲಿ ನಾವು ಲ್ಯಾಂಥನೈಡ್ಸ್ ಮತ್ತೆ ಆಕ್ಟಿನೈಡ್ಸ್ ಅನ್ನ ನಾವು ನೋಡ್ತೀವಿ. ಓಕೆ, ಮೆಟಲಾಯ್ಡ್ಸ್ ಗಳು ಅಂತ ಏನ್ ಕರಿತೀವಿ ಅವು ಯಾವ ಅಂಶಗಳಿಂದ ಕರೀತಾರೆ ಅಂದ್ರೆ ಮೆಟಲಾಯ್ಡ್ಸ್ ಅಂತ ಏನ್ ಕರಿತೀವಿ ಯಾವೆಲ್ಲ ಅಂಶಗಳನ್ನ ನೋಡಿ ನಾವು ಆ ರೀತಿ ಮೆಟಲಾಯ್ಡ್ಸ್ ಅಂತ ಕರಿತೀವಿ? ಲೋಹ ಮತ್ತು ಅಲೋಹ ಎರಡನ್ನೂ ಒಳಗೊಂಡಿದ್ರೆ ಅವನ್ನ ನಾವು ಮೆಟಲಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಅಯಾನೀಕರಣ ಶಕ್ತಿ ಅಂದ್ರೇನು? ಅಯೋನೈಸೇಷನ್ ಎನರ್ಜಿ ಅಂದ್ರೆ ಏನು? ಅಯೋನೈಸೇಷನ್ ಎನರ್ಜಿ ಅಂತ ಹೇಳಿದ್ರೆ ಒಂದು ಪರಮಾಣುವಿನಿಂದ ಎಲೆಕ್ಟ್ರಾನ್ ಅನ್ನ ತೆಗೆದು ಹಾಕೋದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನ ಅಯಾನೀಕರಣ ಶಕ್ತಿ ಅಂತ ಹೇಳ್ತೀವಿ. ಅಂದ್ರೇನು? ವಾಟ್ ಈಸ್ ಅಯೋನೈಸೇಷನ್? ಅಯೋನೈಸೇಷನ್ ಎನರ್ಜಿ ಅಂದ್ರೆ ಏನು? ಒಂದು ಪರಮಾಣುವಿಗೆ ಎಲೆಕ್ಟ್ರಾನ್ ಸೇರಿಸಲು ಅಗತ್ಯವಾದ ಶಕ್ತಿ, ಒಂದು ಪರಮಾಣುವಿನಿಂದ ಎಲೆಕ್ಟ್ರಾನ್ ತೆಗೆದುಹಾಕಲು ಬೇಕಾಗಿರುವಂತಹ ಅಗತ್ಯವಾದ ಶಕ್ತಿ, ಅಣುಗಳನ್ನ ಬಂಧಿಸಲು ಅಗತ್ಯವಾದ ಶಕ್ತಿ, ಒಂದು ಅಣುವಿನಿಂದ ಪ್ರೋಟಾನ್ ತೆಗೆದುಹಾಕಲು ಅಗತ್ಯವಾದ ಶಕ್ತಿ ಅಂತ ಇದೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಯೋನೈಸೇಷನ್ ಎನರ್ಜಿ ಅಂದ್ರೆ ಏನು? ವಾಟ್ ಈಸ್ ಅಯೋನೈಸೇಷನ್? ಒಂದು ಪರಮಾಣುವಿನಿಂದ ಅಂದ್ರೆ ಯಾವುದೇ ಒಂದು ಆಟಮ್ ಇಂದ ಅದರಲ್ಲಿರುವಂತ ಎಲೆಕ್ಟ್ರಾನ್ ಅನ್ನ ತೆಗೆದು ಹಾಕೋದಕ್ಕೆ ಏನ್ ಎನರ್ಜಿ ಬೇಕಾಗಿರುತ್ತೆ, ದಟ್ ರಿಕ್ವೈರ್ಡ್ ಎನರ್ಜಿ ಈಸ್ ಸೆಡ್ ಟು ಬಿ ಅಯೋನೈಸೇಷನ್ ಎನರ್ಜಿ. ಓಕೆ, ಯಾವ ಅಂಶವು ಒಂದೇ ಗುಂಪಿನಲ್ಲಿ ಹೈಡ್ರೋಜನ್ಗೆ ಸಮಾನ ಗುಣಗಳನ್ನ ಹೊಂದಿಲ್ಲ? ಯಾವ ಅಂಶ ಒಂದೇ ಗುಂಪಿನಲ್ಲಿ ಹೈಡ್ರೋಜನ್ಗೆ ಸಮಾನ ಗುಣವನ್ನ ಹೊಂದಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಹೀಲಿಯಂ. ಓಕೆ, ಹೀಲಿಯಂ ಅಲ್ಲಿ ಯಾವುದೇ ನ್ಯೂಟ್ರಾನ್ಗಳು ಇರೋದಿಲ್ಲ. ಯಾವ ಅಂಶವು ಬ್ರೋಮಿನ್ಗೆ ಸಮಾನ ಗುಣಗಳನ್ನ ಹೊಂದಿದೆ? ಯಾವ ಅಂಶ ಬ್ರೋಮಿನ್ಗೆ ಸಮಾನ ಗುಣಗಳನ್ನ ಹೊಂದಿದೆ ಅಂದ್ರೆ ಕ್ಲೋರಿನ್ ಬ್ರೋಮಿನ್ಗೆ ಸಮನಾದಂತಹ ಗುಣಗಳನ್ನ ಒಳಗೊಂಡಿದೆ. ಮೆಂಡಲಿಯವ್ ತಮ್ಮ ಕೋಷ್ಟಕದಲ್ಲಿ ಯಾವ ಅಂಶಗಳಿಗೆ ಖಾಲಿ ಸ್ಥಾನಗಳನ್ನ ಬಿಟ್ಟಿದ್ರು ಅಂದ್ರೆ ಅದು ಗ್ಯಾಲಿಯಂ ಮತ್ತೆ ಜರ್ಮೇನಿಯಂ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಮೆಂಡಲಿಯವ್ ರವರು ತಮ್ಮ ಒಂದು ಕೋಷ್ಟಕ ಏನ್ ಮಾಡಿದ್ರು, ಮೆಂಡಲಿಯವ್ಸ್ ಪಿರಿಯಾಡಿಕ್ ಟೇಬಲ್, ಅದರಲ್ಲಿ ಯಾವ ಒಂದು ಎಲಿಮೆಂಟ್ ಗಳಿಗೆ
ಖಾಲಿ ಸ್ಥಾನಗಳನ್ನ ಬಿಟ್ಟಿದ್ರು. ಅವರು ಖಾಲಿ ಸ್ಥಾನಗಳನ್ನ ಬಿಟ್ಟಿದ್ದು ಒಂದು ಗ್ಯಾಲಿಯಂ ಮತ್ತೆ ಜರ್ಮೇನಿಯಂ ಇವೆರಡಕ್ಕೆ ಅವರು ಖಾಲಿ ಜಾಗವನ್ನು ಬಿಟ್ಟಿದ್ರು. ಪರಮಾಣು ಸಂಖ್ಯೆ 17ರ ಅಂಶವು ಆವರ್ತಕ ಕೋಷ್ಟಕದ ಯಾವ ಗುಂಪು ಮತ್ತು ಆವರ್ತಕ್ಕೆ ಸೇರಿದೆ? ಪರಮಾಣು ಸಂಖ್ಯೆ 17 ಏನಿದೆಯಲ್ಲ, ಪರಮಾಣು ಸಂಖ್ಯೆ 17 ಅಂದ್ರೆ 17 ಎಲಿಮೆಂಟ್ ಅಟೋಮಿಕ್ ನಂಬರ್ ಏನಿದೆ ಅದು ಆವರ್ತಕ ಕೋಷ್ಟಕದ ಯಾವ ಗುಂಪು ಮತ್ತು ಆವರ್ತಕ್ಕೆ ಸೇರಿದೆ? ಅಂದ್ರೆ ಅದರ ಗುಂಪು ಯಾವುದು ಮತ್ತು ಅದು ಯಾವ ಆವರ್ತಕ್ಕೆ ಸೇರಿದೆ ನೋಡಿ. ಇದು ಅದರ ಒಂದು ಪೀರಿಯಡ್ 3 ನಲ್ಲಿ ಬರುತ್ತೆ, ಗ್ರೂಪ್ 17 ನಲ್ಲಿ ಬರುತ್ತೆ. ಓಕೆ, ಇನ್ನು ವಿದ್ಯುತ್ ಋಣಾತ್ಮಕತೆ ಅಂದ್ರೇನು, ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೇನು? ಈಗ ಅಯನೈಸೇಷನ್ ಅಂದ್ರೆ ಏನಂತ ಗೊತ್ತಾಯ್ತು. ಅಯನೈಸೇಷನ್ ಎನರ್ಜಿ ಅಂದ್ರೆ ಒಂದು ಆಟಮ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನ ತೆಗೆದು ಹಾಕೋದಕ್ಕೆ, ಹೌದಲ್ವಾ? ಏನನ್ನ ತೆಗೆದು ಹಾಕೋದಕ್ಕೆ, ಒಂದು ಎಲೆಕ್ಟ್ರಾನ್ ಅನ್ನ ತೆಗೆದು ಹಾಕೋದಕ್ಕೆ ಬೇಕಾಗಿರುವಂತ ಅಗತ್ಯವಾದ ಎನರ್ಜಿಯನ್ನ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತಾರೆ. ಹಾಗಾದ್ರೆ ವಿದ್ಯುತ್ ಋಣಾತ್ಮಕತೆ ಅಂದ್ರೆ ಏನು? ಒಂದು ಪರಮಾಣು ಎಲೆಕ್ಟ್ರಾನ್ಗಳನ್ನ ಆಕರ್ಷಿಸುವ ಸಾಮರ್ಥ್ಯ. ಒಂದು ಪರಮಾಣು ಏನಿದೆ, ಒಂದು ಆಟಮ್ ಒಂದು ಎಲೆಕ್ಟ್ರಾನ್ ಅನ್ನ ಆಕರ್ಷಿಸುವಂತ ಸಾಮರ್ಥ್ಯ. ಓಕೆ, ಒಂದು ಎಲೆಕ್ಟ್ರಾನ್ ಗಳನ್ನ ಅಟ್ರಾಕ್ಟ್ ಮಾಡಿ ಎಷ್ಟು ಯಾವ ಲೆವೆಲ್ಗೆ ಅದು ಅಟ್ರಾಕ್ಟ್ ಮಾಡುವಂತಹ ಒಂದು ಸಾಮರ್ಥ್ಯ ಒಳಗೊಂಡಿದೆ ಅನ್ನೋದನ್ನ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತಾರೆ. ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ಅಯಾನೀಕರಣ ಶಕ್ತಿ ಸಾಮಾನ್ಯವಾಗಿ ಏನಾಗುತ್ತೆ? ಈಗ ಅಯಾನೀಕರಣ ಅಂದ್ರೆ ಏನು? ಒಂದು ಆಟಮ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನ ತೆಗೆದು ಹಾಕೋದಕ್ಕೆ ಬೇಕಾಗಿರುವಂತ ಶಕ್ತಿ. ಸೊ ಒಂದು ಆ ರೀತಿ ಅಯೋನೈಸೇಷನ್ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಒಂದು ಆಟಮ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ ಅನ್ನು ತೆಗೆದು ಹಾಕುವಂತ ಶಕ್ತಿ ಏನಿರುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹೆಚ್ಚಾಗುತ್ತೆ. ಆವರ್ತಕ ಕೋಷ್ಟಕದಲ್ಲಿ ಯಾವ ಗುಂಪುಗಳು ಅತಿ ಕಡಿಮೆ ಅಯಾನೀಕರಣ ಶಕ್ತಿಯನ್ನ ಹೊಂದಿದೆ? ಕ್ಷಾರ ಲೋಹಗಳು ಅಯಾನೀಕರಣ ಶಕ್ತಿಯನ್ನ ಅತಿ ಕಡಿಮೆ ಹೊಂದಿದವೆ, ಅಂದ್ರೆ ಅಷ್ಟು ಈಸಿಯಾಗಿ ಇವು ಎಲೆಕ್ಟ್ರಾನ್ ಅನ್ನು ತೆಗೆದು ಹಾಕೋದಿಲ್ಲ. ಯಾವುವು ಆವರ್ತಕ ಕೋಷ್ಟಕದಲ್ಲಿ ಯಾವ ಗುಂಪುಗಳು ಅಂತ ಹೇಳಿದ್ರೆ ಕ್ಷಾರ ಲೋಹಗಳು, ಮೀನ್ಸ್ ಆಲ್ಕಲಿ ಮೆಟಲ್ಸ್. ಅತಿ ಹೆಚ್ಚಿನ ಪರಮಾಣು ಗಾತ್ರ ಇರುವ ಅಂಶ ಯಾವುದು? ನೋಡಿ, ಅತಿ ಹೆಚ್ಚಿನ ಪರಮಾಣು ಗಾತ್ರ ಅಂದ್ರೆ ಆಟೋಮಿಕ್ ಸೈಜ್ ಅತಿ ಹೆಚ್ಚಾಗಿ ಇರುವಂತ ಎಲಿಮೆಂಟ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸೀಸಿಯಂ. ಓಕೆ, ವೆರಿ ಗುಡ್. ನೀವು ಚೆನ್ನಾಗಿ ಇದನ್ನ ನೆನ್ಪಿಟ್ಕೋಬೇಕು. ಆಟೋಮಿಕ್ ಸೈಜ್ ಹೆಚ್ಚಾಗಿ ಇರುವಂತ ಅಂಶ ಯಾವುದು? ಸೀಸಿಯಂ. ಮೆಂಡಲಿಯವ್ ಆವರ್ತಕ ನಿಯಮದ ಪ್ರಕಾರ ಯಾವ ಅಂಶಗಳು ಪರಮಾಣು ದ್ರವ್ಯರಾಶಿಯ ಏರಿಕೆಯ ಕ್ರಮದಲ್ಲಿ ಇಲ್ಲ? ಮೆಂಡಲಿಯವ್ ರವರ ಪ್ರಕಾರ ಆವರ್ತಕ ನಿಯಮದ ಪ್ರಕಾರ ಅಂದ್ರೇನು, ಮೆಂಡಲಿಯವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಯಾವ ಎಲಿಮೆಂಟ್ಸ್ ಪರಮಾಣು ದ್ರವ್ಯರಾಶಿಯ ಏರಿಕೆಯ ಕ್ರಮದಲ್ಲಿ ಇಲ್ಲ? ಯಾವ ಒಂದು ಎಲಿಮೆಂಟ್ಸ್ ಪರಮಾಣು ದ್ರವ್ಯರಾಶಿ ಅಂದ್ರೆ ಆಟೋಮಿಕ್ ಮಾಸ್ ಅಂತ ಏನ್ ಹೇಳ್ತೀವೋ, ಒಂದು ಆಟಮ್ ನ ಆಟೋಮಿಕ್ ಮಾಸ್ ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಆರ್ಗಾನ್ ಮತ್ತು ಪೊಟ್ಯಾಷಿಯಂ. ಓಕೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ಆರ್ಗಾನ್ ಮತ್ತು ಪೊಟ್ಯಾಷಿಯಂ. ಓಕೆ, ಆರ್ಗಾನ್ ಮತ್ತು ಪೊಟ್ಯಾಷಿಯಂ ಏನಿದೆ ಇವು ಪರಮಾಣು ದ್ರವ್ಯರಾಶಿಯ ಅಂದ್ರೇನು, ಒಂದು ಆಟಮ್ ನ ಆಟೋಮಿಕ್ ಸೈಜ್ ಏನಿದೆ, ಆಟೋಮಿಕ್ ಮಾಸ್ ಏನಿದೆ ಆ ಆಟೋಮಿಕ್ ಸೈಜ್ ಇನ್ಕ್ರೀಸ್ ಲೆವೆಲ್ ಅಲ್ಲಿ ಅದು ಇಲ್ಲ. ಓಕೆ, ನ್ಯೂಲ್ಯಾಂಡ್ಸ್ ಅಷ್ಟಕ ನಿಯಮವು ಯಾವ ಅಂಶದವರೆಗೆ ಮಾತ್ರ ಅನ್ವಯಿಸುತ್ತೆ? ನೋಡಿ, ನ್ಯೂಲ್ಯಾಂಡ್ಸ್ ಅಷ್ಟಕ ನಿಯಮ, ಆಕ್ಟೇಟ್ ರೂಲ್ ಏನ್ ಹೇಳಿದ್ರು ಈ ನ್ಯೂಲ್ಯಾಂಡ್ ರವರು, ಅಲ್ಲಿ ಕ್ಯಾಲ್ಸಿಯಂ ವರ್ಗು ಮಾತ್ರ ಅವರ ಒಂದು ನಿಯಮ ಅನ್ವಯಿಸಿದೆ ಹೊತ್ತು ಅದ್ರ ಮುಂದಿನಿಂದ ಅದು ಅನ್ವಯಿಸ್ಲಿಲ್ಲ. ಹಾಗಾಗಿ ಅದು ಯಾರು ಒಪ್ಕೊಳ್ಳಿಲ್ಲ. ಇನ್ನು ಸಂಕೋಚನ ಎಂಬ ಪದವು ಆವರ್ತಕ ಕೋಷ್ಟಕದ ಯಾವ ವಿದ್ಯಮಾನಕ್ಕೆ ಸಂಬಂಧಿಸಿದೆ? ಕಾಂಟ್ರಾಕ್ಷನ್ ಅನ್ನುವಂಥ ಪದ ಪೀರಿಯಾಡಿಕ್ ಟೇಬಲ್ ನ ಯಾವ ಒಂದು ಫಿನಾಮಿನನ್ಗೆ ಕಾಂಟ್ರಾಕ್ಷನ್ ಅಂತ ಕರಿತೀವಿ? ಕಾಂಟ್ರಾಕ್ಷನ್ ಅಂತ ಹೇಳಿದ್ರೆ ಪರಮಾಣು ತ್ರಿಜ್ಯದ ಇಳಿಕೆ. ಪರಮಾಣು ತ್ರಿಜ್ಯ ಅಂದ್ರೇನು? ಆಟೋಮಿಕ್ ರೇಡಿಯಸ್. ಈ ಪರಮಾಣು ಅಂದ್ರೇನು? ಆಟೋಮಿಕ್ ರೇಡಿಯಸ್ ಡಿಕ್ರೀಸ್ ಆದ್ರೆ ಅಲ್ಲಿ ನಾವು ಕಾಂಟ್ರಾಕ್ಷನ್ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಯಾವ ಅಂಶವು ಹ್ಯಾಲೋಜನ್ ಗಳಿಗೆ ಸೇರಿದ್ದರೂ ಘನ ಸ್ಥಿತಿಯಲ್ಲಿ ಇರುತ್ತೆ? ಯಾವ ಅಂಶ ಹ್ಯಾಲೋಜನ್ ಗಳಿಗೆ ಸೇರಿದ್ರೂ ಕೂಡ, ನೋಡಿ ಹ್ಯಾಲೋಜನ್ ಗಳಿಗೆ ಸೇರಿದ್ರು ಕೂಡ ಅವು ಘನ ಸ್ಥಿತಿಯಲ್ಲಿ ಇರ್ತವೆ. ಅಂತದ್ದು ಯಾವುದು? ಇಂತಹ ಅಂಶಗಳು ಏನಿರ್ತವೆ? ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್ ಅಂಡ್ ಆಲ್ಸೋ ಜನರಲ್ ಸೈನ್ಸ್. ಓಕೆ, ಯಾವುದೇ ಜನರಲ್ ಸೈನ್ಸ್ ಕ್ವಶನ್ಸ್ ಇದ್ರು ಕೂಡ ಈ ಅಂಶಗಳು ಏನಿರ್ತವೆ ದೇರ್ ಆರ್ ವೆರಿ ಇಂಪಾರ್ಟೆಂಟ್. ಯಾವ ಅಂಶವು ಹ್ಯಾಲೋಜನ್ ಗಳಿಗೆ ಸೇರಿದ್ರು ಕೂಡ, ಏನು ಹ್ಯಾಲೋಜನ್ ಗಳಿಗೆ ಸೇರಿದ್ರು ಕೂಡ ಘನ ಸ್ಥಿತಿಯಲ್ಲಿ ಇರ್ತವೆ?
ಹ್ಯಾಲೋಜನ್ಗಳಿಗೂ ಸೇರಿದ್ರು ಕೂಡ ಆ ಘನ ಸ್ಥಿತಿಯಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಅಯೋಡಿನ್. ಸೊ ಅಯೋಡಿನ್ ಏನಿದೆ ಇದು ಹ್ಯಾಲೋಜನ್ ಗ್ರೂಪ್ಗೆ ಸೇರುತ್ತೆ, ಆದ್ರೂ ಕೂಡ ಇದು ಏನು ಸಾಲಿಡ್ ಸ್ಟೇಟ್ ಅಲ್ಲಿ ಅವೈಲಬಲ್ ಇರುತ್ತೆ. ಓಕೆ, ಅತಿ ಹೆಚ್ಚು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಯಾವ ಒಂದು ಗುಂಪು ಪ್ರದರ್ಶಿಸುತ್ತೆ? ಅತಿ ಹೆಚ್ಚು ಆಕ್ಸಿಡೇಷನ್ ಸ್ಥಿತಿಯನ್ನ ತೋರಿಸುವಂತಹ ಗುಂಪು ಯಾವುದು ಅಂತ ಕೇಳಿದರೆ ನೋಡಿ, ಅತಿ ಹೆಚ್ಚು ಆಕ್ಸಿಡೇಷನ್ ಸ್ಥಿತಿ ಮೀನ್ಸ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಪ್ರದರ್ಶಿಸುವಂತಹ ಗುಂಪು ಬಂದ್ಬಿಟ್ಟು ದಟ್ ಇಸ್ ನನ್ ಅದರ್ ದನ್ ಡಿ ಬ್ಲಾಕ್ ಎಲಿಮೆಂಟ್ಸ್, ದಟ್ ಇಸ್ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಹೇಳ್ತೀವಿ. ಓಕೆ, ಅವುಗಳನ್ನ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೂಡ ಕರಿತೀವಿ. ಈ ಒಂದು ಟ್ರಾನ್ಸಿಷನ್ ಮೆಟಲ್ಸ್ ಏನಿದೆ ಇವು ಅತಿ ಹೆಚ್ಚಿನ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಪ್ರದರ್ಶಿಸ್ತವೆ. ಓಕೆ, ಸೊ ಇಲ್ಲಿಯವರೆಗೂ ಮೀಡಿಯಂ ಲೆವೆಲ್ ಕ್ವಶನ್ಸ್ ಅನ್ನ ನಾವು ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಆವರ್ತಕ ಕೋಷ್ಟಕಕ್ಕೆ ರಿಲೇಟೆಡ್ ಆಗಿ ತುಂಬಾ ಟಫ್ ಲೆವೆಲ್, ಓಕೆ, ಕಠಿಣ ಮಟ್ಟದ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.